Hello friends, welcome to my channel. Today we are study about the concept of payback period method. Previous video we solved some problems regarding payback period method. Today we are also solve some more problems regarding payback period method, friends. Problem is there are two different machines which a firm proposes to purchase. The particulars of the machine are as follows. Particulars: machine A, machine B. Cost of machine 80,000. Estimated working life A gu kuda 10 years, B also 10 years. Annual net cash inflow: first year 20,000, second year 20,000, third year 20,000, fourth year 20,000, fifth year nil. Similarly, B net cash inflow: first year 16,000, second year 16,000, third year 16,000, fourth year 16,000, fifth year 16,000. Recommend suitable machine and calculate payback period. Payback period na calculate ಮಾಡಿ ನೀವು ಯಾವ ಮಷೀನು ಒಳ್ಳೆಯದು ಅದನ್ನ ರೆಕಮೆಂಡ್ ಮಾಡಿ, ನಮಗೆ ಬೆಟರ್ ಆಗುತ್ತೆ. ನಮಗೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಯಾವ್ದು ಮಷೀನು ಬೇಗ ನಮಗೆ ರಿಕವರಿ ಆಗುತ್ತೆ, ನಾವು ಮಾಡಿರೋ ಇನ್ವೆಸ್ಟ್ಮೆಂಟ್ ಅನ್ನೋದನ್ನ ನಮಗೆ ತಿಳಿಸಿ ಅಂತ ಹೇಳಿದ್ದಾರೆ ಫ್ರೆಂಡ್ಸ್. ಇದರಲ್ಲಿ ಫಸ್ಟ್ ಎವ್ರಿ ಇಯರ್ ಆನ್ಯುಯಲ್ ಕ್ಯಾಶ್ ಇನ್ಫ್ಲೋ ಸೇಮ್ ಇದೆಯಾ ಅಥವಾ ಚೇಂಜಸ್ ಇದೆಯಾ ಅಂತ ನೋಡಬೇಕು. ಯಾಕಂದ್ರೆ ಸೇಮ್ ಇದೆ ಅಂದ್ರೆ ಆನ್ಯುಯಲ್ ಕ್ಯಾಶ್ ಇನ್ಫ್ಲೋ ಅದನ್ನ ನಾವು ಈವನ್ ಅಂತೀವಿ. ಸೇಮ್ ಇಲ್ದಲೆ ಇಲ್ಲಿ 20,000 ಬಂದು ಇಲ್ಲಿ 30,000, ಇಲ್ಲಿ 40, ಆಮೇಲೆ ಇಲ್ಲಿ 30, ಈ ರೀತಿ ಅನ್ಈವನ್ ಆಗಿತ್ತು ಮೀನ್ಸ್ ಈವನ್ ಆಗದಲೆ ಕಾನ್ಸ್ಟೆಂಟ್ ಆಗಿ ಇರೋದಲ್ಲೇ ಚೇಂಜ್ ಆಗಿತ್ತು ಅಂದ್ರೆ ಅದನ್ನ ನಾವು ಅನ್ಈವನ್ ಕ್ಯಾಶ್ ಇನ್ಫ್ಲೋ ಅಂತೀವಿ. ಸೊ ಇಲ್ಲಿ ಎವ್ರಿ ಇಯರ್ ಏನಾಗಿದೆ ಸೇಮ್ ಇದೆ, ಹಾಗಿದ್ದಾಗ ಇದನ್ನ ನಾವು ಈವನ್ ಕ್ಯಾಶ್ ಇನ್ಫ್ಲೋ ಅಂತೀವಿ ಫ್ರೆಂಡ್ಸ್. ಈವನ್ ಕ್ಯಾಶ್ ಇನ್ಫ್ಲೋಗೆ ಪೇಬ್ಯಾಕ್ ಪೀರಿಯಡ್ ಮೆಥಡ್ ನ ಫಾರ್ಮುಲಾ ಪೇಬ್ಯಾಕ್ ಪೀರಿಯಡ್ ಮೆಥಡ್ ಇಸ್ ಈಕ್ವಲ್ ಟು original investment divided by annual cash inflow. Original investment nothing but an cost of a machine. Okay, ಒರಿಜಿನಲ್ ಇನ್ವೆಸ್ಟ್ಮೆಂಟ್ ನಮಗೆ ಕ್ವಶನ್ ಕೊಟ್ಟಿದ್ದಾರೆ. ಎಷ್ಟಿದೆ? ಮಷೀನ್ ಎಗೆ 80,000, ಮಷೀನ್ ಬಿಗೆ 80,000. ಆದ್ರೆ ನಾವು ಆನ್ಯುಯಲ್ ಕ್ಯಾಶ್ ಇನ್ಫ್ಲೋನ ನೋಡಬೇಕು. ಆನ್ಯುಯಲ್ ಕ್ಯಾಶ್ ಇನ್ಫ್ಲೋ ಎವ್ರಿ ಇಯರ್ ಏನಿದೆ 20,000 ಮಷೀನ್ ಬಿಗೆ 20,000 ಆನ್ಯುಯಲಿ ಕ್ಯಾಶ್ ಇನ್ಫ್ಲೋ ಆಗ್ತಿರೋದು. ಮಷೀನ್ ಎಗೆ 20,000, ಮಷೀನ್ ಬಿಗೆ 16,000. ಕ್ಯಾಲ್ಕುಲೇಟ್ ಮಾಡಿದ್ವಿ ಅಂದ್ರೆ 4 years 5 years 15 80 2 4 8. ಸೊ ನಮಗೆ ಹಾಗಿದ್ದಾಗ ಇವಾಗ ನಾವು ಅವ್ರು ಕೇಳಿದರೆ ರೆಕಮೆಂಡ್ ಸೂಟಬಲ್ ಮಷೀನ್ ಅಂತ. ಇಲ್ಲಿ ನಾವು ಮಾಡಿರೋ ಇನ್ವೆಸ್ಟ್ಮೆಂಟ್ ಬೇಗ ಯಾವ ಮಷೀನಲ್ಲಿ ರಿಕವರಿ ಆಗ್ತಾ ಇದೆ ಆ ಮಷೀನ್ ನಾವು ಸೂಟಬಲ್ ಮಷೀನ್ ಅಂತ ನಾವೇನ್ ಮಾಡ್ತೀವಿ ರೆಕಮೆಂಡ್ ಮಾಡ್ತೀವಿ ಫ್ರೆಂಡ್ಸ್. ಹಾಗಿದ್ದಾಗ 80,000 ಬೋತ್ ಕಡೆ ಇನ್ವೆಸ್ಟ್ಮೆಂಟ್ ಮಾಡಿದೀವಿ, ಬಟ್ ನಮಗೆ ರಿಕವರಿ ಆಗ್ತಾ ಇರೋದು ಜಾಸ್ತಿ ರಿಕವರಿ ಆಗ್ತಿರೋದಲ್ಲಿ 20,000. ಅಲ್ಲಿಗೆ 4 years ನಲ್ಲಿ ನಾವು ಮಾಡಿರೋಂತ ಸೊ ನಾವು ರೆಕಮೆಂಡ್ ಮಾಡ್ತೀವಿ 4 years ನಲ್ಲೇ ನಮಗೆ ರಿಕವರಿ ಆಗ್ತಾ ಇದೆ. 5 years ಅಂದ್ರೆ ಜಾಸ್ತಿ ಇಯರ್ಸ್, ನನಗಲ್ಲಿ ಆನ್ಯುಯಲ್ ಕ್ಯಾಶ್ ಇನ್ಫ್ಲೋ ಕಡಿಮೆ ಆಗ್ತಿದೆ. ಸೊ ನಾವು ರೆಕಮೆಂಡ್ ಮಾಡೋದು ಯಾವುದನ್ನ? ಮಷೀನ್ ಎ ನ ರೆಕಮೆಂಡ್ ಮಾಡ್ತಾ ಇದೀವಿ ಫ್ರೆಂಡ್ಸ್. ಸೊ ಅನ್ನೋದು ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡೋಣ. Reshma Limited is considered two projects M and N. It wants to labor. There are by replacing manual labor. There are two alternatives. M and N are available. Prepare a statement of profitability showing the payback period from the following information. Payback period na ಮಾಡಿ ಅಂತ ಹೇಳಿದ್ದಾರೆ. Particulars: machine M, machine N ಇದೆ. Cost of machine 10,000, 24,000. Estimated life of machine 8 years, 10 years. Estimated savings in scrap 1,000, 1,600. Estimated savings in direct wages 8,000, 10,000. Additional cost of supervision 2,000, 3,000. Additional cost of maintenance 2,000, 2,600 friends. ಸೊ ಇಲ್ಲಿ ನಮಗೆ
ಏನಿದೆ ಮಷಿನ್ ಎಮ್ನಲ್ಲೂ ಕೂಡ ಕಾಸ್ಟ್ ಆಫ್ ಮಷಿನ್ ಕೊಟ್ಟಿದ್ದಾರೆ, ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಇದೆ. ವಿ ಕ್ಯಾಲ್ಕುಲೇಟ್ ಆನ್ಯುಯಲ್ ಕ್ಯಾಶ್ ಇನ್ಫ್ಲೋ. ಆನ್ಯುಯಲ್ ಕ್ಯಾಶ್ ಇನ್ಫ್ಲೋನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಈ ರೀತಿ ಕೊಟ್ಟಾಗ ಪ್ರಾಬ್ಲಮಲ್ಲಿ ಅಂದರೆ, ಏನೇನು ಎಸ್ಟಿಮೇಟೆಡ್ ಲೈಫ್ ಆಫ್ ಮಷೀನು, ಎಸ್ಟಿಮೇಟೆಡ್ ಸೇವಿಂಗ್ಸ್ ಇನ್ ಸ್ಕ್ರ್ಯಾಪು, ಎಸ್ಟಿಮೇಟೆಡ್ ಸೇವಿಂಗ್ಸ್ ಇನ್ ಡೈರೆಕ್ಟ್ ವೇಜಸ್ನ ಆ್ಯಡ್ ಮಾಡ್ತೀವಿ. ಅದರಲ್ಲಿ ಲೆಸ್ ಅಡಿಷನಲ್ ಕಾಸ್ಟ್ ಆಫ್ ಸೂಪರ್ವಿಷನು, ಅಡಿಷನಲ್ ಕಾಸ್ಟ್ ಆಫ್ ಮೇಂಟೆನೆನ್ಸ್ನ ಲೆಸ್ ಮಾಡಿದ್ವಿ ಅಂದರೆ ನಮಗೆ ಆನ್ಯುಯಲ್ ಕ್ಯಾಶ್ ಇನ್ಫ್ಲೋ ಸಿಗ್ತಾ ಹೋಗುತ್ತೆ ಫ್ರೆಂಡ್ಸ್. ಹಾಗಾದರೆ ಕ್ಯಾಲ್ಕುಲೇಟ್ ಮಾಡೋಣ. ಫಸ್ಟ್ ಏನೇನು ಕ್ಯಾಲ್ಕುಲೇಟ್ ಮಾಡಬೇಕು, ನಮಗೆ ಫಾರ್ಮುಲಾಗೆ ಏನೇನು ನೆಸೆಸಿಟಿ ಇದೆ ಅಂದರೆ ಪೇ ಬ್ಯಾಕ್ ಪೀರಿಯಡ್ ಈಸ್ ಈಕ್ವಲ್ ಟು ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಡಿವೈಡೆಡ್ ಬೈ ಆನ್ಯುಯಲ್ ಕ್ಯಾಶ್ ಇನ್ಫ್ಲೋ. ನಾನು ಶಾರ್ಟ್ ಫಾರ್ಮಲ್ಲಿ ಬರ್ಕೊಂಡಿದ್ದೀನಿ ಅಷ್ಟೇ. ಫಸ್ಟ್ ನಾವು ಒರಿಜಿನಲ್ ಇನ್ವೆಸ್ಟ್ಮೆಂಟ್ ನಮಗೆ ಗೊತ್ತಿದೆ 10,000 24,000. ಸೊ ಹಾಗಿದ್ದಾಗ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಆನ್ಯುಯಲ್ ಕ್ಯಾಶ್ ಇನ್ಫ್ಲೋ. ಕ್ಯಾಲ್ಕುಲೇಷನ್ ಆಫ್ ಆನ್ಯುಯಲ್ cash inflow. Take down 3 columns. First column particulars, second column machine M, third column machine N. machine M. Total first total ಮಾಡಬೇಕು. estimated savings ನ estimated savings in scrap machine M ಗೆ 1000, machine N ಗೆ 1600. next add estimated savings in direct wages. Estimated direct wages is to 8,000 and 10,000. Total estimated savings 9,000, both na add ಮಾಡಿದ್ವಿ 9,000, 11,600 friends. next less additional cost of supervision 2,000 and 3,000. 2,000 ಲೆಸ್ ಮಾಡಿದ್ವಿ ಅಂದರೆ 7,000, 3,000 ಲೆಸ್ ಆಯಿತು 8,600. ನೆಕ್ಸ್ಟ್ ಲೆಸ್ ಅಡಿಷನಲ್ ಕಾಸ್ಟ್, ಏನೇನು ಅಡಿಷನಲ್ ಎಕ್ಸ್ಪೆಂಡಿಚರ್ ಆಗಿದೆ ಅದನ್ನೆಲ್ಲ ನಾವು ಲೆಸ್ ಮಾಡ್ತಾ ಇದ್ದೀವಿ. ಮೇಂಟೆನೆನ್ಸ್ 2,000 and 2,600, 5,000 and 6,000. This is the cash inflow. Okay, next we calculate PBP. ನಾನು ಇಲ್ಲೇ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ. OI divided by means original investment divided by annual cash inflow. ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ ಮಷೀನ್ ಎಮ್ಗೆ, ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಈಸ್ 10,000. ಮಷೀನ್ ಎಮ್ಗೆ, ಮಷೀನ್ ಎನ್ 24,000. ಡಿವೈಡ್ ಮಾಡಿದ್ವಿ ಅಂದರೆ ಡಿವೈಡ್ ಏನು ಕ್ಯಾಶ್ ಇನ್ಫ್ಲೋ, ಆನ್ಯುಯಲ್ ಕ್ಯಾಶ್ ಇನ್ಫ್ಲೋ 5,000 ಕ್ಯಾಲ್ಕುಲೇಟ್ ಮಾಡಿದ್ವಿ 6,000. ದೇರ್ಫೋರ್ 10,000 divided by 5,000 is 2 years. ನಾನು ಈ ಸ್ಪೇಸಲ್ಲೇ ಬರಿತಾ ಇದ್ದೀನಿ ಫ್ರೆಂಡ್ಸ್ ಅಷ್ಟೇ. 24,000 divided by 6,000 means 4 years. So which machine we recommended? We recommended the which machine is earlier recover. So 2 years ನಲ್ಲಿ ರಿಕವರಿ ಆಗ್ತಾ ಇದೆ. ಸೊ ಮಷೀನ್ ಎಮ್ನ ನಾವೇನು ಮಾಡ್ತೀವಿ, ರೆಕಮೆಂಡ್ ಮಾಡ್ತೀವಿ ಟು ಪರ್ಚೇಸಿಂಗ್ ದ ಮಷೀನ್ ಎಮ್. ಸೊ ನೆಕ್ಸ್ಟ್ another one problem na
ನೆಕ್ಸ್ಟ್ ವಿಡಿಯೋನಲ್ಲಿ ಸಾಲ್ವ್ ಮಾಡೋಣ ಫ್ರೆಂಡ್ಸ್. ಥ್ಯಾಂಕ್ ಯು.